ನಾಳೆ ರಾಜ್ಯಾದ್ಯಂತ ಮೆಡಿಕಲ್ ಸ್ಟೋರ್ಗಳು ಬಂದ್ ಆಗುತ್ತಾ? ಮೆಡಿಕಲ್ಸ್ ಬಂದ್ ಬಗ್ಗೆ ಸಂಘಟನೆಗಳಲ್ಲಿ ಇನ್ನೂ ಕೂಡ ಭಿನ್ನಾಭಿಪ್ರಾಯ ಇದೆ. ಹಾಗಾಗಿ ನಾಳೆ ರಾಜ್ಯಾದ್ಯಂತ ಮೆಡಿಕಲ್ ಸ್ಟೋರ್ಗಳು ತೆರೆದಿರುತ್ತಾ, ಬಂದ್ ಆಗುತ್ತಾ ಅನ್ನೋ ಗೊಂದಲ, ಭಿನ್ನಾಭಿಪ್ರಾಯ ಇದೆ. ರಾಜ್ಯದ ಎರಡು ಸಂಘಟನೆಗಳಲ್ಲಿ ಬಂದ್ ಬಗ್ಗೆ ಒಮ್ಮತ ಮೂಡಿಲ್ಲ. ದೇಶವ್ಯಾಪಿ ಔಷಧ ಮಳಿಗೆ ಬಂದ್ಗೆ ಎಐಒಸಿಡಿ ಸಂಘಟನೆ ಕರೆ ಕೊಟ್ಟಿದೆ. ಹೀಗಾಗಿ ಬಂದ್ಗೆ ಕೆಪಿಆರ್ಡಿಒ ಬೆಂಬಲ ನೀಡಿಲ್ಲ. ಬೆಂಗಳೂರಿನ ಮೆಡಿಕಲ್ ಶಾಪ್ ಬಂದ್ ಆಗೋದು ಬಹುತೇಕ ಡೌಟ್, ಗೊಂದಲ ಇದೆ. ಯಾಕಂದ್ರೆ ಎಐಒಸಿಡಿ ಕರೆ ನೀಡಿರೋದು ಬಂದ್ಗೆ, ಆದರೆ ಕೆಪಿಆರ್ಡಿಒ ಅದಕ್ಕೆ ಇನ್ನೂ ತನ್ನ ಬೆಂಬಲ ಕೊಟ್ಟಿಲ್ಲ. ಹೀಗಾಗಿ ಬೆಂಗಳೂರಲ್ಲಿ ಮೆಡಿಕಲ್ ಶಾಪ್ಗಳು ಬಂದ್ ಆಗೋದು ಡೌಟ್ ಇದೆ. ಆನ್ಲೈನ್ನಲ್ಲಿ ಔಷಧ ಮಾರಾಟವನ್ನು ವಿರೋಧಿಸಿ ಈ ರೀತಿ ಮೆಡಿಕಲ್ ಸ್ಟೋರ್ಗಳನ್ನು, ಫಾರ್ಮಸಿಗಳನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಆದರೆ ಯಾಕೋ ಸಂಘಟನೆಗಳಲ್ಲೇ ಒಮ್ಮತ ಮೂಡಿಲ್ಲ, ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಯಾವ ರೀತಿ ಸಮನ್ವಯತೆ ಇರುತ್ತೆ, ಮತ್ತೆ ಏನಾದರೂ ಮಾತುಕತೆ ನಡೆಸಿ ಒಂದು ಒಮ್ಮತಕ್ಕೆ ಬಂದು ಒಂದು ನಿರ್ಧಾರಕ್ಕೆ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಈಗ ಎರಡು ಸಂಘಟನೆಗಳ ನಡುವೆ ಒಮ್ಮತ ಮೂಡಿಲ್ಲ. ಸೊ ನಾಳೆ ಶಾಪ್ಗಳು ಬಂದಿರುತ್ತಾ, ಮೆಡಿಕಲ್ ಶಾಪ್ಗಳು ಬೆಂಗಳೂರಲ್ಲಿ, ಅಥವಾ ಹೇಗೆ ಅಂತ? ವಿಜಯ್, ಸದ್ಯಕ್ಕೆ ದೇಶವ್ಯಾಪಿ ಬಂದ್ ಮಾಡೋದಕ್ಕೆ ಮೆಡಿಕಲ್ ಅಸೋಸಿಯೇಷನ್ ಅವರು ಕೂಡ ಒಂದು ಕರೆ ನೀಡಿದ್ರು. ಅದರಲ್ಲೂ ಪ್ರಮುಖವಾಗಿ ಎಐಸಿಡಿ ಅವರು ಕೊಟ್ಟಿರುವಂತಹ ಬಂದ್ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ದೇಶವ್ಯಾಪಿ ಬಂದ್ ಆಗೋದಕ್ಕೆ ಕರೆ ನೀಡಿದ್ರು. ಪ್ರಮುಖ ಎರಡು ವಿಚಾರಗಳು, ಅದರಲ್ಲಿ ಒಂದು ಆನ್ಲೈನ್ ಮೆಡಿಕಲ್ಗಳನ್ನ ಮಾರಾಟ ಮಾಡುವಂತ ವಿಚಾರ, ಮತ್ತು ಯಥೇಚ್ಛವಾಗಿ ಮೆಡಿಕಲ್ಗಳ ಅಂದ್ರೆ ಆನ್ಲೈನ್ ನಲ್ಲಿ ಮಾರಾಟ ಮಾಡುವಾಗ ರಿಯಾಯಿತಿಯನ್ನ ಕೊಡುವಂಥದ್ದು. ಇವು ನಿಮ್ಗೆ ಆಫರ್ಗಳನ್ನ ನೀಡಿ, ಸಬ್ಸಿಡಿಗಳನ್ನ ಕೊಟ್ಟು ಕಡಿಮೆ ದರದಲ್ಲಿ ಮೆಡಿಸಿನ್ಸ್ ಗಳನ್ನ ಮಾರಾಟ ಮಾಡೋದು, ಈ ಒಂದು ಸಗಟು ಮೆಡಿಕಲ್ ಸ್ಟೋರ್ಸ್ ಗಳಿಗೆ ನಿಜಕ್ಕೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿತ್ತು. ಕೋವಿಡ್ ನಂತರ ತುಂಬಾ ದೊಡ್ಡ ಮಟ್ಟದಲ್ಲಿ ವ್ಯತಿರಿಕ್ತ ಸಮಸ್ಯೆಗಳಿಗೂ ಕೂಡ ಕಾರಣ ಆಗಿತ್ತು. ಹೀಗಾಗಿ ಸಾಕಷ್ಟು ದಿವಸಗಳಿಂದ ಕೂಡ ಹೋರಾಟ ಮಾಡ್ಕೊಂಡು ಬಂದಿದ್ರು. ಇದನ್ನ ಕೇಂದ್ರ ಸರ್ಕಾರದ ಗಮನಕ್ಕೂ ತಂದಿದ್ರು. ಇದು ಯಾವಾಗ ಕೇಂದ್ರ ಇದಕ್ಕೆ ಬಗ್ಲಿಲ್ಲ, ಈಗ ಎಐಒಸಿಡಿ ಅವರು ಕೂಡ ಒಂದು ದೇಶವ್ಯಾಪಿ ಬಂದ್ಗೆ ಕರೆ ಕೊಟ್ಟಿದ್ರು. ರಾಜ್ಯದಲ್ಲಿ ಆರಂಭದಲ್ಲಿ ಒಂದು ಸಂಘಟನೆ, ಪ್ರಮುಖವಾಗಿ ಕೆಸಿಡಿ ಏನಿದೆ, ಕರ್ನಾಟಕ ಕೆಮಿಸ್ಟ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅವರು ಇದಕ್ಕೆ ಬೆಂಬಲವನ್ನು ಕೊಟ್ಟರು. ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅನ್ನೋ ಅಭಿಪ್ರಾಯವನ್ನು ಕೊಟ್ಟರು. ಆದ್ರೆ ಇದರ ಬೆನ್ನಲ್ಲೇ ಈಗ ಮತ್ತೊಂದು ಸಂಘಟನೆ ಇದೆ, ಜಯರಾಮ್ ಅವರ ನೇತೃತ್ವದ ಸಂಘಟನೆ, ಅದು ನಾಳೆಯ ಬಂದ್ಗೆ ಬೆಂಬಲವನ್ನ ಕೊಟ್ಟಿಲ್ಲ. ಈಗ ಅವರು ಕೇವಲ ನಾವು ನೈತಿಕ ಬೆಂಬಲವನ್ನ ಮಾತ್ರ ಕೊಡ್ತೀವಿ, ಕಪ್ಪು ಬಟ್ಟೆಯನ್ನ ಬ್ಯಾಡ್ಜ್ ಅನ್ನ ಹಾಕಿಕೊಂಡು ನಾಳೆ ನಾವು ನೈತಿಕ ಬೆಂಬಲ ಕೊಟ್ಟು ಸ್ಟೋರ್ಸ್ ಗಳನ್ನ ಅಂದ್ರೆ ಮೆಡಿಕಲ್ ಶಾಪ್ ಗಳನ್ನ ಓಪನ್ ಮಾಡ್ತೀವಿ ಅನ್ನೋಂತಹ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬೆಂಗಳೂರು ಸೇರಿದಂತೆ ಬಹುತೇಕ ಭಾಗಗಳಲ್ಲಿ ಓಪನ್ ಆಗಿರುವಂತಹ ಸಾಧ್ಯತೆಗಳಿದೆ. ಮತ್ತೊಂದು ಕಡೆ ಏನಂದ್ರೆ, ಈಗಾಗಲೇ ಆರೋಗ್ಯ ಇಲಾಖೆ ಈ ತಮ್ಮ ವ್ಯಾಪ್ತಿಯ ಎಲ್ಲಾ ಮೆಡಿಕಲ್ ಸ್ಟೋರ್ಸ್ ಗಳಿಗೆ ಮತ್ತು ತಮ್ಮ ಆಸ್ಪತ್ರೆ ಆವರಣದಲ್ಲಿ ಬರುವಂತಹ ಮೆಡಿಕಲ್ ಸ್ಟೋರ್ಸ್ ಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಯಾಕೆಂದ್ರೆ ಅವುಗಳು ಒಂದು ರೀತಿಯ ಟೆಂಡರ್ ಗಳಿಗೆ ಮತ್ತು ಅನುಮತಿಯನ್ನು ಪಡೆದುಕೊಂಡು ತುರ್ತು ಮತ್ತು ಎಮರ್ಜೆನ್ಸಿ ಸೇವೆ ಬರೋದ್ರಿಂದ ಒಳಭಾಗದಲ್ಲಿ, ಆಸ್ಪತ್ರೆಯ ಒಳಭಾಗದಲ್ಲಿ ಇರುವಂತದ್ದು, ಜೊತೆಗೆ ಮೆಡಿಕಲ್ ಕಾಲೇಜಿನ ಒಳಭಾಗದಲ್ಲಿ ಬರುವಂತಹ ಮೆಡಿಕಲ್ ಸ್ಟೋರ್ಸ್ ಗಳಾಗಿರ್ಬೋದು, ಜನೌಷಧಿ ಕೇಂದ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಾಳೆ ಸಹಜವಾಗಿ ಓಪನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ದೊಡ್ಡ ರಿಟೇಲ್ ಮತ್ತು ಕಾರ್ಪೊರೇಟ್ ಮೆಡಿಕಲ್ ಸ್ಟೋರ್ಸ್ ಗಳಂತ ಕರೆಸಿಕೊಳ್ಳುವಂತಹ ಅಪೋಲೋ, ಮೆಡ್ ಪ್ಲಸ್, ಅಸ್ಟರ್, ಈ ತರದ ಮೆಡಿಕಲ್ ಸ್ಟೋರ್ಸ್ಗಳು ಕೂಡ ನಾಳೆ ಸಹಜವಾಗಿ ಅವರು ಓಪನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ವ್ಯತಿರಿಕ್ತವಾಗಿ ಸಾರ್ವಜನಿಕರಿಗೆ ಸಮಸ್ಯೆ ಆಗಲ್ಲ ಅನ್ನೋ ಮೇಲ್ನೋಟ ಕಂಡು ಬರ್ತಾ ಇದೆ. ಕೇವಲ ಕೆಸಿಡಿ ಅವರು ಮಾತ್ರ ನಾಳೆ ತಮ್ಮ ವ್ಯಾಪ್ತಿಯ ಅಸೋಸಿಯೇಷನ್ ಅಲ್ಲಿ ಬರುವಂತಹ ಮೆಡಿಕಲ್ ಸ್ಟೋರ್ಗಳನ್ನು ಬಂದ್ ಮಾಡಿ ನಾವು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಗಮನವನ್ನು ಸೆಳೆತೀವಿ ಅಂತದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಆರಂಭದಲ್ಲೇ ಎರಡು ಸಂಘಟನೆಗಳು, ರಾಜ್ಯದಲ್ಲಿರುವ ಪ್ರಮುಖ ಎರಡು ದೊಡ್ಡ ಸಂಘಟನೆಗಳಿಂದ ಒಮ್ಮತದ ನಿರ್ಧಾರ ಬರದೇ ಇರೋದ್ರಿಂದ ಈ ಬಂದ್ಗೆ, ಹೀಗಾಗಿ ನಾಳೆ ಬಹುತೇಕ ಬಂದ್ ಫೇಲ್ಯೂರ್ ಆಗುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ವಿನಯ್.